ಜೋರಾದ ಚಪ್ಪಾಳೆ ಮತ್ತೊಮ್ಮೆ ತುಂಬಾ ಖುಷಿಯಿಂದ ಈ ಪೌರಕಾರ್ಮಿಕ ದಿನಾಚರಣೆಯ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆ ಬರ್ತಾ ಇಲ್ಲ. ಕನ್ನಡವನ್ನು ಬೆಳಗಿಸ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾಕೂಟದ ಜಿಲ್ಲಾದೀಪದ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಆಗಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗೌರವಾನ್ವಿತ ಸದಸ್ಯರುಗಳು, ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ನನ್ನ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರದವರೇ ಮತ್ತು ನನ್ನ ಪ್ರೀತಿಯ ಪೌರ ಕಾರ್ಮಿಕರೇ. ಸೊ ಇವತ್ತು ಈ ದಿನ ನಿಮ್ಮ ದಿನ. ಸೊ ಈಗಾಗಲೇ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿ ಕೆಲವೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಾ. ಸೊ ಎಲ್ಲರೂ ಸಹ ಪ್ರತಿ ಕ್ರೀಡೆಯಲ್ಲೂ ಸಹ ಭಾಗವಹಿಸಿ ಮಧ್ಯ ದಯವಿಟ್ಟು ನನ್ ಮುಗೀತು ಅಂತ ನಾನು ಸೋತೆ, ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಯಾರು ಹೋಗ್ಬಿಡಿ. ಇವತ್ತು ಈ ದಿನ ನಿಮ್ಮ ದಿನ. ನೀವು ಇದನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜೊತೆ ಸಮಯವನ್ನ ಕಳೀರಿ, ನಮ್ಮ ಕೌನ್ಸಿಲರ್ಸ್ ಜೊತೆ ಸಮಯವನ್ನ ಕಳೀರಿ. ಮತ್ತೆ ನಾಳೆ ಇಂಥ ಮತ್ತೆ ಆಡಿಸಿ ಎಂದು ನಾವು ಆಡ್ಸೋಕ್ಕೂ ಇರೋದಿಲ್ಲ, ನೀವು ಇರೋದಿಲ್ಲ. ಸೊ ಎಲ್ಲರೂ ಸಹ ಒಟ್ಟಿಗೆ ಕ್ರೀಡಾ ಮನೋಭಾವದಿಂದ ಪಾಲ್ಗೊಳ್ಳೋಣ. ಸೋಲು ಗೆಲುವು ಕಾಮನ್ನು. ಸೊ ಕ್ರೀಡೆಯ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡೆಯನ್ನು ಯಶಸ್ವಿಗೊಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಈ ಒಂದು ಸಹಕಾರ ನೀಡಿದಂತ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿಸೋದಕ್ಕೆ ಸಹಕಾರ ನೀಡಿದಂತ ಇಲ್ಲಿಂದ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಅಂಪೈರ್ಗಳಾಗಿರ್ತಕ್ಕಂಥ ದೈಹಿಕ ಶಿಕ್ಷಕರುಗಳಿಗೂ ಮತ್ತು ಆರೋಗ್ಯ ಇಲಾಖೆಯಿಂದ ನಿಯೋಜನೆಗಿರ್ತಕ್ಕಂಥ ಸ್ಟಾಫ್ ನರ್ಸ್ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಅಲ್ಲಿ ತೀರ್ಪುದಾರರಿದ್ದಾರೆ, ಅಲ್ಲಿ ಮಹಿಳಾ ನೌಕರರು ಯಾರೆಲ್ಲ ಶಾರ್ಟ್ ಪಡಿಸ್ತಿದ್ದಾರೆ ಅವ್ರು ಕಳಿಸಿ. ಬೇಗ ಸ್ಪರ್ಧೆಗಳನ್ನ ಮುಗಿದ್ರೆ ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲಿ ಬಂದ್ರಮ್ಮ. ವೀಕ್ಷಕರೇ, ಇವತ್ತು ನೆನಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಇವತ್ತು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಹಾಗೆ ಜೊತೆಗೆ ನಮ್ಮ ನಗರಸಭೆಯ ನಗರಾಯುಕ್ತರು, ಹಾಗೆ ನಮ್ಮ ನಗರಸಭೆಯ ಅಧ್ಯಕ್ಷರು ಕೂಡ, ಆಮೇಲೆ ನಗರಸಭೆಯ ನಗರಾಯುಕ್ತರಾದಂತಹ ಮನುಕುಮಾರ್ ಅವರು ಸಹ ಇದ್ದಾರೆ. ಹಾಗಾಗಿ ಇವರು ಇವತ್ತು ಏನೇನು ಆಟಗಳನ್ನ ಆಡ್ತಾ ಇದ್ದಾರೆ, ಏನಕ್ಕೋಸ್ಕರ ಆಡ್ತಾ ಇದ್ದಾರೆ, ಇದರಿಂದ ಏನು ಲಾಭ ಇದೆ, ಏನು ಪ್ರಯೋಜನ ಇದೆ, ಇದರಿಂದ ಸಮಾಜಕ್ಕೆ ಆಗುವಂತಹ ಅನುಕೂಲಗಳು ಏನು, ಎಲ್ಲದ್ರ ಬಗ್ಗೆ ವಿಚಾರವನ್ನ ತಿಳಿಯೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರ ಕ್ರೀಡಾಕೂಟವನ್ನ ಏರ್ಪಡಿಸಿದ್ರ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ, ಸಿಬ್ಬಂದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ, ಈ ದಿನ ನಮ್ಮ ನಗರಸಭೆ ನೆಲಮಂಗಲ ವತಿಯಿಂದ ನಮ್ಮ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಸೇರಿಕೊಂಡು ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಈ ದಿನ ಕ್ರೀಡೆಯನ್ನು ಆಯೋಜನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ಕ್ರೀಡಾಕೂಟ ನಂಬ್ಕೊಂಡಿದ್ವಿ. ಬೆಳಗ್ಗೆ 8:30 ಕ್ರೀಡಾಕೂಟ ಪ್ರಾರಂಭವಾಯಿತು. ಸೊ ಎಲ್ಲ ಪೌರ ಕಾರ್ಮಿಕರು ಇವತ್ತು ಹಾಜರಾಗಿದ್ದಾರೆ. ಸೊ ಅವರು ಪ್ರತಿ ವರ್ಷ ಕೆಲಸದಲ್ಲಿ ನಿರತರಾಗಿರ್ತಾರೆ, ನಿಮ್ಗೆ ಗೊತ್ತು ಆ ಕೆಲಸ ಯಾವುದು ಅಂತ. ಸೊ ನಗರವನ್ನು ಸ್ವಚ್ಛಗೊಳಿಸೋದು, ಅವರಿಗೂ ಸಹ ಒಂದು ದಿನ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಇಲಾಖೆಯ ಸುತ್ತೋಲೆ ಮೇರೆಗೆ ಇವತ್ತು ಕ್ರೀಡಾಕೂಟ ನಂಬ್ಕೊಂಡಿದೀವಿ. ಸೊ ಎಲ್ಲರೂ ಸಹ ಬಹಳ ಹುಮ್ಮಸ್ಸಿನಿಂದ, ಉರುಪಿನಿಂದ ಪಾಲ್ಗೊಳ್ತಾ ಇದ್ದಾರೆ. ಸರ್ ನೀವು ಕೂಡ ಡ್ರೆಸ್ ಹಾಕಿದ್ರ, ನಿಮ್ಮಲ್ಲಿ ಯಾವ ಆಟ ಆಡ್ಬೇಕು ಅಂತ ನೀವು ಇವ್ರ ಜೊತೆ ಸೇರ್ಕೊಂಡು? ನಾನು ಎಲ್ಲಾನು ಆಟ ಆಡ್ತಿದೀವಿ. ಅವ್ರ ಜೊತೆ ಒಬ್ಬರಲ್ಲಿ ಒಬ್ಬನಾಗಿ ಇದ್ಕೊಂಡು ಆಟ ಆಡ್ತಿದೀವಿ. ಕ್ರಿಕೆಟ್ ನನ್ನ ಮುಖ್ಯವಾದಂತ ನನ್ನ ಕ್ರೀಡೆ. ನಾನು ಕ್ರಿಕೆಟ್ ನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ. ಎಷ್ಟು ಜನ ಭಾಗವಹಿಸಿದ್ದಾರೆ ಸರ್ ಇಲ್ಲಿ ಪೌರ ಕಾರ್ಮಿಕರು? ಆಲ್ಮೋಸ್ಟ್ ಎಲ್ಲರೂ ಸಹ ಇದ್ದಾರೆ. ಒಂದು 75% ನಮ್ಮ ಎಲ್ಲ ಪೌರ ಕಾರ್ಮಿಕರು ಬಂದಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ. ಸರ್ ಈ ಕ್ರೀಡೆನಲ್ಲಿ ಯಾವ್ಯಾವ ಆಟಗಳನ್ನ ಆಯೋಜನೆ ಮಾಡಿದ್ದಾರೆ?
ಶಾರ್ಟ್ ಪುಟ್ ಆಯೋಜನೆ ಮಾಡಿದ್ವಿ, ಡಿಸ್ಕಸ್ ಥ್ರೋ ಆಯೋಜನೆ ಮಾಡಿದ್ವಿ, ಜಾವ್ಲಿನ್ ಆಯೋಜನೆ ಮಾಡಿದ್ವಿ, ಹಗ್ಗ ಜಗ್ಗ ಆಟ ಇದೆ, ಮತ್ತು ಮ್ಯೂಸಿಕಲ್ ಚೇರ್ ಇದೆ, ಕ್ರಿಕೆಟ್ ಇದೆ, ಲೆಮನ್ ಸ್ಪೂನ್ ಇದೆ. ಈ ತರ ವಿವಿಧ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ವಿ. ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ತಾ ಇದಾರಾ ಇಲ್ಲ ಅಂದ್ರೆ ಪುರುಷರು ಪಾಲ್ಗೊಳ್ತಾ ಇದ್ದಾರೆ? ಎಲ್ಲರೂ ಸಮ ಇದರಲ್ಲಿ ನಮ್ಮ ಅಧ್ಯಕ್ಷರು ಮಹಿಳೆಯರು ಆಗಿರೋದ್ರಿಂದ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ಮಹಿಳಾ ಪೌರ ಕಾರ್ಮಿಕರು ಸಹ ಭಾಗವಹಿಸ್ತಾ ಇದ್ದಾರೆ. ಯಾಕೆ ನಾನು ಈ ವಿಚಾರ ತೆಗೆದೆ ಅಂತಂದ್ರೆ ಈಗ ನಗರಸಭೆಗೆ ಅಧ್ಯಕ್ಷರಾಗಿ ಮಹಿಳೆಯರಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ವಿಚಾರ ಕೇಳಿ ಬರ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಅಧ್ಯಕ್ಷರನ್ನೇ ಕೇಳಿ. ಈಗ ನೀವು ಯಾವ ಆಟದಲ್ಲಿ ಪಾಲ್ಗೊಂಡಿದ್ರ ಆಲ್ರೆಡಿ? ಶಾರ್ಟ್ ಪುಟ್ಟು ಜಾವ್ಲಿಂಗ್ಗೆ ಆಡಿದ್ವಿ, 2 ಆಟ ಆಡ್ಸಿರೋದು ಇದುವರೆಗೂ. ಅದೆರಡರಲ್ಲೂ ನಾನು ಭಾಗವಹಿಸಿದ್ದೀನಿ. ಕ್ರೀಡೆ ಅಂತ ಬಂತಂದ್ರೆ ಪೌರ ಕಾರ್ಮಿಕರ ವಿಚಾರದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕ್ರೀಡೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಆಟ ಅಂತಂದ್ಮೇಲೆ ಎಲ್ಲರೂ ಆಡ್ಲೇಬೇಕು. ನಮ್ಗೆ ಆರೋಗ್ಯಕ್ಕೆ ತುಂಬಾ ಆಟ ಆಡೋದ್ರಿಂದ ತುಂಬಾ ಒಳ್ಳೆಯದು. ಒಂದೊಂದು ಆಟದಿಂದ ಒಂದೊಂದು ಪ್ರಯೋಜನಗಳಿದೆ. ಈ ಕ್ರೀಡಾಕೂಟ ದಿನ ನಾವೇನ್ ಹೇಳ್ಬೇಕು ಅಂತಂದ್ರೆ ಆಡ್ಬೇಕು. ಪ್ರತಿ ವರ್ಷ ಪೂರ್ತಿ ನಗರ ಪೌರ ಕಾರ್ಮಿಕರು ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಇವತ್ತೊಂದಿನಾದ್ರೂ ಅವರು ಎಂಜಾಯ್ ಮಾಡ್ಲಿ, ಅವರೆಲ್ಲರೂ ಖುಷಿಯಾಗಿರ್ಲಿ ಅಂತ ನಾವ್ ಹೇಳಕ್ ಇಷ್ಟ. ಪೌರ ಕಾರ್ಮಿಕರಿಗೊಂದು ಕ್ರೀಡಾಕೂಟ ಏರ್ಪಡಿಸಿದೀವಿ. ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಮ್ಮ ನಗರಸಭೆ ಅಧ್ಯಕ್ಷರು ಪೂರ್ಣಿಮಾ ಸುಬ್ರಾಜ್ ಅವರು, ನಮ್ಮ ಆಯುಕ್ತರಾದ ಮನುಕುಮಾರ್ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನಿಲ್ ಮೂಡ, ಎಲ್ಲ ಸದಸ್ಯರು ಇದ್ದಾರೆ. ಅದ್ರ ಜೊತೆಗೆ ನಾನು ಭಾಗವಹಿಸಿದ್ದೀನಿ. ನಾನು ಶಾರ್ಟ್ ಪುಟ್ ಆಡಿದ್ದೀನಿ, ಜಾವೆಲಿನ್ ಥ್ರೋ ಆಡಿದ್ದೀನಿ. ನನ್ಗೂ ಬಹಳ ಖುಷಿ ಆಗ್ತಿದೆ. ಎಲ್ಲರಿಗೂ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಟೋಟಲಿ ಈಗ ಸದಸ್ಯರುಗಳಾಗಿರ್ಬೋದು, ಆಮೇಲೆ ಪೌರ ಕಾರ್ಮಿಕರುಗಳಾಗಿರ್ಬೋದು, ಒಟ್ಟಾರೆ ನಗರಸಭೆ ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ಪೌರ ಕಾರ್ಮಿಕರಿಂದ ಹಿಡಿದು ಎಲ್ಲ ಸದಸ್ಯರುಗಳ ಸಮೇತ ಇವತ್ತು ಆಡ್ತಾ ಇರೋದು ಎಷ್ಟು ಖುಷಿ ತರ್ತಾ ಇದೆ? ತುಂಬಾನೇ ಖುಷಿ ತರ್ತಾ ಇದೆ. ಇವತ್ತು ಎಲ್ಲ ಪೌರ ಕಾರ್ಮಿಕರು ಅಷ್ಟೇ, ಅಧಿಕಾರಿ ವರ್ಗದವರಾಗಿ ನಮ್ಮ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಆಡ್ತಾ ಇದ್ದೀರಾ. ಎಲ್ರಿಗೂ ಖುಷಿ, ನನ್ಗಂತೂ ಬಹಳ ಖುಷಿ ಆಗ್ತಿದೆ. ಎಲ್ಲರಿಗೂ ಧನ್ಯವಾದ. ಹಾಗೆ ನಮ್ಮ ಅಧ್ಯಕ್ಷರು ಇನ್ನೊಂದೆರಡು ಮಾತಾಡ್ತಾ ಇದ್ದಾರೆ. ಹೇಳಿ ಅಧ್ಯಕ್ಷ. ಎಲ್ಲ ಪೌರ ಕಾರ್ಮಿಕರು ಸೋಲ್ನ ಯಾರನ್ನು ಬೇತನ ಹೇಳ್ತಾ, ಯಾರನ್ನು ಯಾವ ದ್ವೇಷ ಆಟ ಆಡ್ಬೇಕಾದ್ರೆ ಯಾರು ದ್ವೇಷ ಇದ್ಕೊಂಡು ಅವ್ರ ಮೇಲೆ ಏನು ಇದ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಸುನಿಲ್ ಮೂಡರ್ ಅವರು ಸಹ ಇವತ್ತು ಈ ಒಂದು ಕ್ರೀಡೆನಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಸರ್, ಈಗ ಈ ಒಂದು ಕ್ರೀಡೆನಲ್ಲಿ ಭಾಗವಹಿಸಿರೋದಕ್ಕೆ ತಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತಾವು ಕೂಡ ಭಾಗವಹಿಸಿದ್ರಾ? ಹೌದು, ನಾನು ಭಾಗವಹಿಸಿದ್ದೇನೆ. ಯಾವ ಒಂದು ಆಟದಲ್ಲಿ ಭಾಗವಹಿಸಿದ್ರ? ನಾನು ಶಾರ್ಟ್ ಪುಟ್ಟು ಮತ್ತೆ ಜಾವ್ಲಿನ್ ಥ್ರೋ ಆಡಿದೆ. ಇರೋದ್ರಲ್ಲಿ ನನ್ನ ಒಂದು ಶಕ್ತಿ ಮೀರಿ ಆಟ ಆಡಿದ್ದೀನಿ. ನಗರಸಭೆ ವತಿಯಿಂದ ಯಾವುದೇ ಭೇದ ಭಾವ ಯಾವುದು ಇಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ರೀತಿನಲ್ಲಿ ಇವತ್ತು ನಿಮ್ಮ ಒಂದು ಒಗ್ಗಟ್ಟಿನ ಪ್ರದರ್ಶನ ತೋರಿಸ್ತಾ ಇದ್ದೀರಾ. ಹೌದು, ಏನ್ ಅನ್ನಿಸ್ತಾ ಇದೆ ಸರ್? ಬಹಳ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾ ಇದೆ. ಆಮೇಲೆ ಈ ಸಲ ಏನಿದೆ, ನಮ್ಮ ಕಮಿಷನರ್ ಮನುಕುಮಾರ್ ಸರ್ ಏನ್ ಮಾಡಿದ್ದಾರೆ, ವಿಭಿನ್ನವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಟೀ ಶರ್ಟು, ಒಂದು ಹ್ಯಾಟ್ ಅನ್ನು ಕೊಟ್ಟು ಎಲ್ಲಾ ಒಂದು ರೀತಿಯಲ್ಲಿ ನೀವು ಏನ್ ಹೇಳಿದ್ರು ಸಮಾನತೆ, ಸರಳತೆ ಎಲ್ಲ ತೋರಿಸಿ ಎಲ್ಲ ಒಂದೇ ಅಂತ ರೀತಿಯಲ್ಲಿ ಇವತ್ತು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ನಮ್ಮ ಕಮಿಷನರ್ ಸಾರು, ಆಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾನು ಕೂಡ ಸೇರಿ ನಮ್ಮ ಸದಸ್ಯರು ಎಲ್ಲರೂ ನಾವು ಚೆನ್ನಾಗಿರ್ಲಿ ಅಂತ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ವಿ. ಯಾಕೆಂದ್ರೆ ಮನುಷ್ಯರು ಅಂತಂದ್ರೆ ನಾವೆಲ್ಲ ಒಂದೇನೇನೆ. ಹೌದು, ಆದ್ರೆ ಕೆಲಸನ ಆಯ್ಕೆ ಮಾಡ್ಕೊಂಡಿದೀವಿ ಅಷ್ಟೇ. ಅದರಲ್ಲಿ ತಾರತಮ್ಯ ಅನ್ನೋದೇನಿಲ್ಲ. ಎಲ್ಲರೂ ಪ್ರತಿಯೊಬ್ರು ಕೆಲಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವುಗಳು ಸಮಾನತೆಯನ್ನ ತೋರಿಸ್ತಾ ಇದ್ರ. ಹೌದು, ಸತ್ಯ. ಈ ಮಾತು ಮಾತ್ರ ಸತ್ಯ. ನಾವು ಎಲ್ಲರೂ ಸಮಾನತೆ, ನಾವು ಎಲ್ಲ ಒಂದು ತಾಯಿ ಮಕ್ಕಳ ಹಾಗೆ. ನಮ್ಮ ಒಂದು ಏನ್ ಕುಟುಂಬ ಇದೆ, ಆ ಕುಟುಂಬ ನಮ್ಮೆಲ್ಲರೂ ಒಂದು, ಈವನ್ ಪೌರ ಕಾರ್ಮಿಕರಿಂದ ಹಿಡಿದು ನಮ್ಮ ನಗರಸಭೆ ಏನು ಅಫಿಷಿಯಲ್ ಸ್ಟಾಫ್ ಇಂದ ಹಿಡಿದು ನಮ್ಮ ಮೆಂಬರ್ಸ್ ಇಂದ ಹಿಡಿದು ಎಲ್ಲರೂ ಒಂದು ತಾಯಿ ಮಕ್ಕಳ ಹಾಗೆ ನಾವು ಈ ಕ್ರೀಡಾಕೂಟನ ಪ್ರಾರಂಭಿಸಿ ಒಳ್ಳೇದಾಗಿ ನಾವು ಕೊನೆಗೊಳಿಸ್ಬೇಕು ಅಂತ ಇದೀವಿ. ಹಂಗೆ ಹೆಣ್ಮಕ್ಳಿಗೂ ಕೂಡ ಸೋಮವಾರ ರಂಗೋಲಿ ಸ್ಪರ್ಧೆನೂ ಇಟ್ಟಿದ್ದೀವಿ. ಇನ್ನಷ್ಟು ಮಾತಾಡೋದಿದೆ. ನಮ್ಮ ಪೌರ ಕಾರ್ಮಿಕರು ಬನ್ನಿ, ನೀವೇ ಬನ್ನಿ, ವಿಚಾರ ತಿಳ್ಕೊಳೋದು ಬನ್ನಿ. ಎಷ್ಟು ಜನ ಭಾಗವಹಿಸಿದ್ರ? ಏನಿಲ್ಲ, ಒಂದು 250 ಜನ ಇದ್ದಾರೆ ಎಲ್ಲ ಟೋಟಲ್. 250 ಜನ ಭಾಗವಹಿಸಿದ್ರ? ಹೌದು. ಓಕೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಒಬ್ರು ಪೌರ ನಮ್ಗೆ ಕಾರ್ಮಿಕರಾಗಿ? ಇದು ತುಂಬಾ ಖುಷಿಯಾದಂತ ಸಮಾಚಾರ. ಇದು ನಮ್ಮಲ್ಲಿ ಎಲ್ಲಾ ಪೌರ ಕಾರ್ಮಿಕರು ಎಲ್ಲ ಒಂದೇ ಅನ್ನೋ ತರ ಎಲ್ಲಾರು ಇದ್ದಾರೆ ಇಲ್ಲಿ. ಎಲ್ಲ ಯಾವುದು ಇದು ಅಂತ ಏನು ತಾರತಮ್ಯ ಏನಿಲ್ಲ ಇಲ್ಲಿ. ಎಲ್ಲರೂ ಒಂದೇ ಅನ್ನೋ ಥರ ಆಟ ಆಡ್ತಾ ಇದ್ದಾರೆ. ಎಲ್ಲ ಖುಷಿ ಆಗ್ತಾ ಇದೆ. ಇದು ನಮ್ಮ ಮನುಕುಮಾರ್ ಸಾಹೇಬ್ರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪೌರ ಕಾರ್ಮಿಕರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರಿಂದನೂ ಒಳ್ಳೆ ನಿರ್ಧಾರ ಇದೆ, ಸಪೋರ್ಟ್ ಇದೆ, ಒಳ್ಳೆ ಸಪೋರ್ಟ್ ಇದೆ. ಒಳ್ಳೆ ನಮಗೆ ಖುಷಿ ಆಗ್ತಾ ಇದೆ. ಈ ತರ ಒಂದು ಖುಷಿ ಪಡ್ತಾ ಇರೋದು ಅಂದ್ರೆ ಎಲ್ಲ ಒಗ್ಗಟ್ಟಾದ್ರಿಂದ. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇವತ್ತು
ಇವತ್ತು ಕ್ರೀಡಾಕೂಟವನ್ನ ಏರ್ಪಡಿಸಿದ್ದಾರೆ. ಇದನ್ನ ನೋಡಿ ನಮ್ಗೆ ಬಹಳ ಸಂತೋಷ ಆಯಿತು. ಇವರೆಲ್ಲರೂ ಸಹ ಉತ್ತಮವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಆಟಗಳನ್ನ ಆಡಿ ವಿಶೇಷವಾಗಿ ಬಹುಮಾನವನ್ನ ಗೆಲ್ಲಿ ನಮ್ಮ ನೆಲಮಂಗಲ ತಾಲೂಕನ್ನ ಸ್ವಚ್ಛ ಮಾಡೋದ್ರ ಜೊತೆಗೆ ನಮ್ಮ ದೇಶವನ್ನ ಸ್ವಚ್ಛ ಮಾಡಲಿ, ಜೊತೆಗೆ ಮನಸ್ಸನ್ನ ಸ್ವಚ್ಛ ಮಾಡಲಿ, ಪ್ರತಿಯೊಬ್ಬರಲ್ಲಿ ವಿಶೇಷವಾಗಿ ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನ ಬರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಜೊತೆಗೆ ಹಲವಾರು ಕ್ರೀಡೆಯನ್ನ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸೋದ್ರ ಜೊತೆಗೆ ಇವರೆಲ್ಲರೂ ಗೆದ್ದು ಬರಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ತಮ್ಮೆಲ್ಲರಿಗೂ